ಏನ್ ರೋಡ್ ಗುರು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ TV9 ಆರಂಭಿಸಿರೋ ಅಭಿಯಾನದ ಹೆಸರು ಇದು. ಆದ್ರೀಗ ಇಡೀ ಬೆಂಗಳೂರೇ ಏನ್ ರೋಡ್ ಗುರು ಅಂತಿದೆ. ನಿನ್ನೆ ಪುಟ್ಟ ಮಕ್ಕಳು ರಸ್ತೆಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂದು ಉದ್ಯಮಿಗಳು ಕೂಡ ಕಿಡಿಕಾರಿದ್ದಾರೆ. ಅದ್ರಲ್ಲೂ ರಸ್ತೆ ಗುಂಡಿಯಿಂದ ರೋಸಿ ಹೋಗಿದ್ದು ಬೆಂಗಳೂರಿನಿಂದ ಹೊರ ನಡೆಯೋ ಮಾತನಾಡಿದ್ದಾರೆ. ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರ ಇದು ಡಬ್ಬಾ ಬೆಂಗಳೂರು ಆಗೋಗಿದೆ. ಇವತ್ತಿನ ಈ ರೋಡ್ ಯಾವ ರೀತಿಯಾಗಿದೆ ಅಂತ ಗಂಡ ಗುಂಡಿಗಳಿದೆ, ಯಾವ ರೀತಿಯಾಗಿ ನರಕ ನೋಡ್ತಾ ಇದ್ದಾರೆ. ನಾನಿರೋದು ಕೆಂಪಾಂಬುದಿ ಕೆರೆಯಲ್ಲ, ಚಾಮರಾಜಪೇಟೆಯಲ್ಲಿ. ಗುಂಡಿ ಗುಂಡಿ ಗುಂಡಿ. ಬೆಂಗಳೂರಿನ ದಶ ದಿಕ್ಕಿನ ರಸ್ತೆಗಳಲ್ಲಿ ಕಾಣ್ತಿರೋದು ಬರೀ ಗುಂಡಿಗಳೇ. ಇಂಥ ಗುಂಡಿಗಳ ಮಧ್ಯೆ ವಾಹನ ಓಡಿಸ್ಬೇಕಂದ್ರೆ ಚಾಲಕರ ಎದೆ ಗುಂಡಿಗೆಯೂ ಗಟ್ಟಿಯಾಗಿರಬೇಕು. ಬೆಂಗಳೂರು ರಸ್ತೆಗಳ ಅಧ್ವಾನವನ್ನ ಏನ್ ರೋಡ್ ಗುರು ಅನ್ನೋ ಅಭಿಯಾನದ ಮೂಲಕ TV9 ನಿಮ್ಮ ಮುಂದಿಡ್ತಿದೆ. ಕಳೆದೊಂದು ತಿಂಗಳಿನಿಂದ ಬೆಂಗಳೂರಿನ ರಸ್ತೆಗಳ ಬಗ್ಗೆ TV9 ನಿರಂತರ ವರದಿ ಮಾಡ್ತಿದೆ. ಇವತ್ತು ನಾವು ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾಗಿರುವಂತಹ ಟೆಂಡರ್ ಶ್ಯೂರ್ ರಸ್ತೆಗಳಲ್ಲಾಗ್ತಾ ಇರುವಂತಹ ಅವ್ಯವಸ್ಥೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದರ ನಡುವೆ ಇದೇ ರಸ್ತೆ ಗುಂಡಿ ವಿಚಾರವಾಗಿ ಉದ್ಯಮಿಗಳು ಕೂಡ ತಿರುಗಿ ಬಿದ್ದಿದ್ದಾರೆ. ಸರ್ಕಾರಕ್ಕೆ ಮಾನ್ಯ ಮರ್ಯಾದೆರಿಲ್ವನ್ರಿ ಇದು? ಬಿಜೆಪಿ ಮಾಡಿದ್ರು, ಬಿಜೆಪಿನೂ ಅದೇ, ಕಾಂಗ್ರೆಸ್ ಮಾಡ್ದು ಹೇಳ್ತಾರೆ. ಎಲ್ಲರೂ ಒಂದೇ, ದುಡ್ಡು ಮಾಡಿ ಎಲ್ಲರೂ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ರಸ್ತೆ ಗುಂಡಿಗಳ ವಿರುದ್ಧ ಉದ್ಯಮಿಗಳ ಆಕ್ರೋಶ. ಬೆಂಗಳೂರನ್ನೇ ತೊರೆಯುತ್ತೇವೆ ಅಂತ ಸಂದೇಶ. ಶಾಂತಿನಗರ, ರಾಜಾಜಿನಗರ, ಮಾರತಹಳ್ಳಿ, ಸುಮನಹಳ್ಳಿ, ಮಲ್ಲೇಶ್ವರಂ, ಔಟರ್ ರಿಂಗ್ ರೋಡ್, ಪೀಣ್ಯ, ಮೈಸೂರು ರಸ್ತೆ, ಹೀಗೆ ಬೆಂಗಳೂರಿನ ಯಾವ ರಸ್ತೆಗೆ ಹೋದ್ರೂ ಕಾಣೋದು ಬರೀ ರಸ್ತೆ ಗುಂಡಿಗಳು. ಇದೇ ಗುಂಡಿಗಳಿಂದ ಹೈರಾಣಾಗಿದ್ದ ಶಾಲಾ ಮಕ್ಕಳು ಕೂಡ ಪ್ರಧಾನಿ ಹಾಗೂ ಸಿಎಂಗೆ ಪತ್ರ ಬರೆದು ಅಳಲು ತೋಡಿಕೊಂಡ್ರು. ಕೈಯಲ್ಲಿ ಭಿತ್ತಿ ಪತ್ರ ಹಿಡಿದು ಪ್ರತಿಭಟಿಸಿದ್ರು. ಬೇಡ ಬೇಡ ಗುಂಡಿ ಬೇಡ, ಬೇಡ ಬೇಡ ಗುಂಡಿ ಬೇಡ. ಗಾಡಿ ಸಕ್ಕಾಗೋಯ್ತು, ಆಮೇಲೆ ಆಲ್ಮೋಸ್ಟ್ ಬಿದ್ದಿದ್ದೀವಿ, ತರ್ಸ್ಕೊಂಡಿದೆ. ಇದು ನಮ್ಮ ಬ್ಯಾಂಗ್ಳೂರು ತರ ಇಲ್ಲವೇ ಇಲ್ಲ. ಬ್ಯಾಂಗ್ಳೂರು ಫುಲ್ ನೀಟಾಗಿರ್ಬೇಕು, ಬ್ಯಾಂಗ್ಳೂರು ಇರಂಗಿಲ್ಲ. ಪುಟ್ಟ ಮಕ್ಕಳ ಬಳಿಕ ಇಂದು ದಿಗ್ಗಜ ಕಂಪನಿಗಳ ಮುಖ್ಯಸ್ಥರು ಕೂಡ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬೆಳ್ಳಂದೂರಿನಲ್ಲಿ ಬ್ಲಾಕ್ ಬಕ್ ಎಂಬ ಕಂಪನಿ ಇದೆ. ಗುಂಡಿಗಳಿಂದ ಇಲ್ಲಿನ ಉದ್ಯೋಗಿಗಳಿಗೆ ನಿತ್ಯ ನರಕ. ಹೀಗಾಗಿ ಕಂಪನಿಯನ್ನೇ ಸ್ಥಳಾಂತರ ಮಾಡುವುದಾಗಿ ಕಂಪನಿ ಸಿಇಒ ರಾಜೇಶ್ ಯಾಬಾಜಿ ಟ್ವೀಟ್ ಮಾಡಿದ್ದಾರೆ. 9 ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಜೊತೆಗೆ ಮನೆನೂ ಆಗಿದೆ. ಆದ್ರೀಗ ಈ ಏರಿಯಾದಲ್ಲಿ ಮುಂದುವರಿಯೋದು ತುಂಬಾ ಕಷ್ಟ. ನಾವು ಇಲ್ಲಿಂದ ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ. ನಮ್ಮ ಸಹೋದ್ಯೋಗಿಗಳಿಗೆ ಸಂಚಾರ ಮಾಡುವುದು ಕಷ್ಟವಾಗಿದೆ. ಒಂದು ಸೈಡು ಪ್ರಯಾಣಕ್ಕೆ 1.5 ಗಂಟೆ ಸಮಯ ಬೇಕಾಗಿದೆ. ಬೆಂಗಳೂರಿನ ರಸ್ತೆಗಳು ಗುಂಡಿ ಹಾಗೂ ಧೂಳಿನಿಂದ ತುಂಬಿದೆ. ಅವುಗಳನ್ನು ಸರಿಪಡಿಸುವ ಕನಿಷ್ಠ ಉದ್ದೇಶವೂ ಇಲ್ಲ. 5 ವರ್ಷದಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸಲಿಲ್ಲ. ಬ್ಲಾಕ್ ಬಕ್ ಕಂಪನಿ ಉದ್ಯೋಗಿಗಳು ಕೂಡ TV9 ಬಳಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ನಗರದ ಉದ್ಯೋಗಿಯೊಬ್ಬರು ತೆರಿಗೆ ವಾಪಸ್ ಕೊಡುವಂತೆ ಕೇಳಿದ್ದಾರೆ. ಈ ರೋಡ್ ನಾವು ನೋಡ್ತಾ ಇದ್ದು ಒಂದು 5 ವರ್ಷ ಆಯ್ತು. ನಾನು ಈ ಕಂಪ್ನಿದಲ್ಲಿ ಕೆಲಸ ಮಾಡ್ತಿದ್ದು 7 ಇಯರ್ಸ್ ಇಂದ. 5 ವರ್ಷದಿಂದನೂ ಈ ಗುಂಡಿಗಳನ್ನ ಯಾರೂ ಸರಿ ಮಾಡ್ತಾ ಇಲ್ಲ. ಸೊ ಇವಾಗ ನಡ್ಕೊಂಡು ಬರ್ಲಿಕ್ಕೂ ಇಲ್ಲಿ ಕಷ್ಟ. ಅಷ್ಟೊಂದು ಧೂಳು, ಮಳೆ ಬಂದ್ರೆ ನಡ್ಕೊಂಡು ಹೋಗಕ್ಕಾಗಲ್ಲ, ನೀರು ಹೋಗಲ್ಲ. ಅಲ್ಲಿ ಮೇನ್ ಏನ್ ಸರ್ಕಲ್ ಇದೆ ಅಲ್ಲಿ ಫುಲ್ ನೀರು ತುಂಬೋಗ್ಬಿಡತ್ತೆ, ಧೂಳು. ನಾವು ಒಂದು ಐಡಿಯಾ ಮಾಡಿದೀವಿ, ಟ್ಯಾಕ್ಸ್ನೆಲ್ಲ ನಮಗೆ ರೀಫಂಡ್ ಮಾಡಬೇಡಿ. ಲಾಸ್ಟ್ 10 ವರ್ಷದಿಂದ ನೀವು ಯಾವುದೇ ತರ ಇಲ್ಲಿ ಇದನ್ನ ಏನಾದ್ರು ಡೆವಲಪ್ಮೆಂಟ್ ಆಗಿಲ್ಲ ಅಲ್ವಾ. ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಟ್ವೀಟ್ಗೆ ಕಿರಣ್ ಮಜುಮ್ದಾರ್ ಶಾ ಕೂಡ ದನಿಗೂಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟ್ಯಾಗ್ ಮಾಡಿ ಐಟಿಬಿಟಿ ದಿಗ್ಗಜರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಗಂಭೀರವಾಗಿದೆ. ತುರ್ತು ಕ್ರಮದ ಅವಶ್ಯಕತೆ ಇದೆ. ರಸ್ತೆಗಳ ಸಮಸ್ಯೆಗಳನ್ನ ಸರಿಪಡಿಸಬೇಕಾಗಿದೆ. ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ.
ಸರ್ಕಾರಕ್ಕೇನು ಮಾನ್ಯ ಮರ್ಯಾದೆ ಇಲ್ವನ್ರಿ ಇದು? ಅಷ್ಟು ಮಾಡೋಕ್ಕಾಗಲ್ಲ. ಇದನ್ನು ಪಾಟೋಳೋದು ಮತ್ತೆ ಜಾಸ್ತಿನ. ನಮ್ಮ DK ಶಿವಕುಮಾರ್ ಬಂದರು ಪ್ರೊಟೆಸ್ಟ್ ಮಾಡಿ, ನಾನು ಸಿಕ್ಕಿದೆ ಅವ್ರಿಗೆ, ಹೇಳಿದೆ ಸರ್ ಇದೆಲ್ಲ ಮಾಡಿ ನಾನು ನೋಡ್ತೀನಪ್ಪ ಅಂತ ಹೇಳಿದ್ರು, ಒಳ್ಳೆಯವರು. ಅದೇನಾಯ್ತು? ಏನೂ ಆಗಿಲ್ಲ. ಅಟೆನ್ಷನ್ ಸ್ಪ್ಯಾನೇ ಕಮ್ಮಿ. ಏನ್ರಿ ಇದು? ಈ ಥರ ಓಡಿಸೋದು ಒಂದು ಊರು, ಈ ಥರ ಮಾಡ್ದ ಸರ್ಕಾರ. 2 ವರ್ಷ ಆಯ್ತು ಇವರು ಬಂದ್ಬಿಟ್ಟು. ಇವರೇನು ಇಲ್ಲ BJP ಮಾಡಿದ್ರು, BJPನೂ ಅದೇ ಕಾಂಗ್ರೆಸ್ ಮಾಡಿ ಹೇಳ್ತಾರೆ. ಎಲ್ಲರೂ ಒಂದೇ, ದುಡ್ಡು ಮಾಡಿ ಎಲ್ಲರೂ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಬೆಂಗಳೂರು ಕಂಪನಿಗಳನ್ನ ಕೈಬೀಸಿ ಕರೆಯುತ್ತಿದೆ ಆಂಧ್ರ. ಬೆಂಗಳೂರಿನ ಕಂಪನಿಗಳ ಅಸಮಾಧಾನವನ್ನ ಲಾಭವಾಗಿ ಬಳಸಿಕೊಳ್ಳುವುದಕ್ಕೆ ಆಂಧ್ರಪ್ರದೇಶ ಸಚಿವ ನಾರಾ ಲೋಕೇಶ್ ಮತ್ತೊಮ್ಮೆ ಕೈ ಹಾಕಿದ್ದಾರೆ. ವಿಶಾಖಪಟ್ಟಣಕ್ಕೆ ಕಂಪನಿಗಳನ್ನ ಶಿಫ್ಟ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಹಾಯ್ ರಾಜೇಶ್, ನಿಮ್ಮ ಕಂಪನಿ ವಿಶಾಖಪಟ್ಟಣಂಗೆ ಶಿಫ್ಟ್ ಮಾಡಬಹುದೇ? ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದೇವೆ. ಗುಣಮಟ್ಟದ ಮೂಲಸೌಕರ್ಯ ನಿರ್ಮಾಣ ಆಗ್ತಿದೆ. ಮಹಿಳೆಯರಿಗೆ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆ ಇದೆ. ದಯವಿಟ್ಟು ನನಗೆ ಸಂದೇಶ ಕಳಿಸಿ. ಬೆಂಗಳೂರಿನ ರಸ್ತೆಗಳು ಗುಂಡಿಗಳಿಂದ ಅಧ್ವಾನ ಆಗಿರೋ ಬಗ್ಗೆ ಧ್ವನಿ ಎತ್ತಿದ್ದೆ TV9. ಏನ್ ರೋಡ್ ಗುರು ಮೂಲಕ ದೊಡ್ಡ ಅಭಿಯಾನವನ್ನೇ ನಡೆಸುತ್ತಿದೆ. ಇದರ ಬೆನ್ನಲ್ಲೇ ಮಕ್ಕಳಿಂದ ಉದ್ಯಮಿಗಳವರೆಗೂ ಗುಂಡಿಗಳ ವಿರುದ್ಧ ಸಿಡಿದೆದ್ದಿದ್ದು, ಇನ್ನಾದರೂ ಸರ್ಕಾರ ವಿಧಾನಸೌಧದಿಂದ ಹೊರಬಂದು ಬೆಂಗಳೂರಿನ ರಸ್ತೆಗಳನ್ನ ನೋಡಬೇಕಿದೆ. ಶಿವರಾಜ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.